ಹಾಯ್ ಹೆಲ್ಲೋ ಮೈ ಡಿಯರ್ಸ್. ಜೀವನದಲ್ಲಿ ಬದುಕು ಕಟ್ಕೊಳ್ಬೇಕು, ಏನನ್ನಾದರೂ ಸಾಧಿಸಬೇಕು, ಏನಾದರೂ ಅಚೀವ್ ಮಾಡಬೇಕು. ನಮ್ಮನ್ನು ಕೇವಲವಾಗಿ ಕಂಡವ್ರ ಮಧ್ಯೆ ನಮ್ಮನ್ನು ತುಂಬ ಕೀಳು ಮಟ್ಟಕ್ಕೆ ಬೈಗುಳವನ್ನು ನೀಡಿರ್ತಾರಲ್ವ. ತುಂಬ ಬ್ಯಾಡ್ ಮೆಮೊರೀಸನ್ನು ಲೈಫಲ್ಲಿ ಕೊಟ್ಟಿರ್ತಾರೆ. ಅಂಥವ್ರಿಗೆ ನಾವು ಹೇಗೆ ರಿವೆಂಜ್ ತಗೋಬೇಕು ಅಂದರೆ, ಅವರು ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡಬೇಕು, ಆಶ್ಚರ್ಯವಾಗಿ ನೋಡಬೇಕು, ಹೆಂಗೆ ಬದುಕ್ತಾ ಇದ್ದಾರಪ್ಪ ಇವತ್ತು, ಹೇಗಿದ್ದಾರೆ, ಎಷ್ಟು ಚೆನ್ನಾಗಿದೆ ಅವ್ರ ಲೈಫ್ ಅಂತ ಅವ್ರಿಗೆ ಅನಿಸ್ಬೇಕು. ನಿಮ್ಮನ್ನು ತಿರಸ್ಕರಿಸಿ ಹೋದವರು ಕೂಡ ಒಮ್ಮೆ ಪುರಸ್ಕರಿಸುವಂತೆ ಆಗಬೇಕು. ನಿಮ್ಮನ್ನು ತಿರಸ್ಕರಿಸಿ ಹೋದವರು ತುಂಬ ದೂರ ಹೋದ್ಮೇಲೆ ಹಿಂದೆ ತಿರುಗಿ ನೋಡಿ, ಒಮ್ಮೆ ತಿರುಗಿ ನೋಡಬೇಕು. ಆ ಥರ ನೀವು ಬೆಳಿಬೇಕು, ಅಷ್ಟು ಎತ್ತರವಾದ ಮಟ್ಟಕ್ಕೆ ಬೆಳಿಬೇಕು. ಮೈ ಡಿಯರ್ಸ್, ನಾನು ನಿಮ್ಗೆ ಏನು ಹೇಳೋಕೆ ಹೊರಟಿದ್ದೀನಂದರೆ, ಸಹಜವಾಗಿ ಏನನ್ನಾದರೂ ಸಾಧಿಸಬೇಕು, ಬದುಕನ್ನು ಕಟ್ಕೊಳ್ಬೇಕು ಅಂತ ಹೊರಟಾಗ ಸುಮಾರು ಸರಿ ಅದೇ ಒಂಥರ ಹೆಂಗೆ ಅಂದರೆ, ಬೆಳೆಯೋದಕ್ಕೆ ನಿಮ್ಮ ಜೊತೆ ನಾನಿದ್ದೀನಿ, ಏನೋ ಮಾಡೋಕ್ಕೆ ಹೊರಟಿದೀಯಾ ಮಾಡು, ನಾನಿದ್ದೀನಿ ನಿಮ್ಮ ಜೊತೆ ಅಂತ ಯಾವತ್ತೂ ಯಾರು ಬಂದು ನಿನಗೆ ನಾನು ಸಪೋರ್ಟಿವ್ ಆಗಿರ್ತೀನಿ, ನಾನು ನಿಂಗೆ ಬ್ಯಾಕ್ ಬೋನ್ ಆಗಿರ್ತೀನಿ, ನೀನೇನೋ ಮಾಡಲಿಕ್ಕೆ ಹೊರಟಿದೀಯಾ ಮಾಡು ಅಂತ ಯಾರೂ ಪ್ರೋತ್ಸಾಹ ನೀಡಲ್ಲ. ಹಾಗೆಯೇ ಜೊತೆಗೆ ಜಾಸ್ತಿ ಕೊಂಕು ಮಾತಾಡೋರು ಜಾಸ್ತಿ, ಕಾಲು ಎಳೆಯೋರು ಜಾಸ್ತಿ. ಜೊತೆಗೆ ಅವರು ಗುರಿಯನ್ನು ಮುಟ್ಟಬಾರ್ದು, ಅವರ ಗುರಿಯನ್ನು ತಲುಪಬಾರ್ದು, ಅವರು ಎತ್ತರವಾದ ಮಟ್ಟಕ್ಕೆ ಬೆಳಿಬಾರ್ದು ಅಂತ ಕಾಲು ಎಳೆಯೋರು ಜಾಸ್ತಿ. ತುಂಬ ಒಟ್ಟಾರೆ ಕೆಳಗೆ ನಿಲ್ಲಿಸ್ಬೇಕು, ಅವ್ರನ್ನ ಯಾವುದೇ ರೀತಿ ಬೆಳೆಯೋಕ್ಕೆ ಬಿಡಬಾರ್ದು. ಅವರು ಯಾವುದೇ ರೀತಿ ಬೆಳವಣಿಗೆಯನ್ನು ಕಾಣಬಾರ್ದು. ಅವ್ರು ಎಲ್ಲಿರ್ತಾರೋ ಅಲ್ಲೇ ಇರಬೇಕು, ಅವ್ರ ಉದ್ದೇಶ ಅದೇ ಆಗಿರುತ್ತೆ. ಸೊ ನೀವೇನು ಮಾಡ್ತೀರಾ ಗೊತ್ತಾ, ಆ ಒಂದು ಟೈಮಲ್ಲಿ ಯಾವುದನ್ನು ತಲೆ ಕೆಡಿಸ್ಕೊಳ್ದೆ, ಏನಕ್ಕೂ ಕೇರ್ ಮಾಡದೆ, ನಿಮ್ಮ ಫೋಕಸ್ ನಿಮ್ಮ ಗುರಿ ಕಡೆಗಿರಲಿ. ನಿಮ್ಮ ಧ್ಯಾನ ಏನಿದ್ರೂ ನಿಮ್ಮ ಗುರಿ ಕಡೆಗೆ, ನಿಮ್ಮ ಅಚೀವ್ಮೆಂಟ್ ಕಡೆಗೆ. ಜೊತೆಗೆ ನಿಮ್ಮ ಮಾನಸಿಕ ಆರೋಗ್ಯ, ನಿಮ್ಮ ದೈಹಿಕ ಆರೋಗ್ಯ, ನಿಮ್ಮ ಮಾನಸಿಕ ಆರೋಗ್ಯ ಹಾಗೂ ದೈಹಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ತಾ ನೀವು ನಿಮ್ಮ ಅಚೀವ್ ಕಡೆಗೆ ಫೋಕಸ್ ಮಾಡಬೇಕು. ಖಂಡಿತ ಸ್ವಂತ ಒಂದು ಕುಟುಂಬ ಅಂತ ಬಂದಾಗ ಆ ಕುಟುಂಬದಲ್ಲೇ ಇರ್ತಾರೆ ರೀ ಕಾಲೆಳೆಯೋರು, ಮತ್ತು ಆ ಕುಟುಂಬದಲ್ಲೇ ಇರ್ತಾರೆ. ಹೇಗಾದರೂ ಮಾಡಿ ತುಳಿಬೇಕು, ಬೆಳೆಯೋಕ್ಕೆ ಬಿಡಬಾರ್ದು, ಹೆಂಗನ್ನ ಮಾಡಿ ಕೆಳಗೆ ಬೀಳಿಸ್ಬೇಕು, ಯಾವುದೇ ಕಾರಣಕ್ಕೂ ಮುಂದಕ್ಕೆ ಹೋಗೋಕ್ಕೆ ಬಿಡಬಾರ್ದು. ಆ ಒಂದು ಮನಸ್ಥಿತಿ ಇರ್ತಾರೆ. ಹೇಗಾದರೂ ಮಾಡಿ ಕಾಲೆಳ್ದೋ ಅಥವಾ ಕೊಂಕು ಮಾತಾಡೋ, ನೋವು ಕೊಟ್ಟೋ, ಬೇಜಾರು ಮಾಡಿಸೋ ಅಥವಾ ಸಪೋರ್ಟ್ ಮಾಡ್ದೇಲೋ ಯಾವುದೋ ಒಂದು ರೀತಿಯಲ್ಲಿ ಕಾಲೆಳ್ದು ಕೆಳಗಡೆ ಬೀಳಿಸಿ ತುಳಿದು ಬಿಡಬೇಕು ಕೆಳಗಡೆಗೆ, ಅಷ್ಟೇ. ಬೆಳೆಯೋಕ್ಕೆ ಬಿಡಬಾರ್ದು, ಯಾವುದೇ ಕಾರಣಕ್ಕೂ ಅವ್ರು ಉದ್ಧಾರ ಆಗಬಾರ್ದು, ಎತ್ತರವಾದ ಮಟ್ಟಕ್ಕೆ ಬೆಳಿಬಾರ್ದು. ಅವ್ರ ಇಂಟೆನ್ಷನ್ ಅದೇನೆ. ಬಟ್ ನೀವು ಅವ್ರ ಕನಸನ್ನು, ಅವರ ಒಂದು ಉದ್ದೇಶವನ್ನು, ಅವರ ಒಂದು ಆಸೆಯನ್ನು, ಅವರ ಒಂದು ಕನಸನ್ನು ನೀವು ಈಡೇರಿಸಬೇಡಿ. ಹೇಗೆ ಗೊತ್ತಾ, ನಿಮ್ಮ ಗುರಿ ಕಡೆಗೆ ನೀವು ಫೋಕಸ್ ಮಾಡ್ತಾ ನಿಮ್ಮ ಒಂದು ಮಾನಸಿಕ ಆರೋಗ್ಯ ತುಂಬ ಚೆನ್ನಾಗಿ ಕಾಪಾಡಿಕೊಂಡು, ನಿಮ್ಮ ದೈಹಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡಿಕೊಂಡು, ನೀವು ಫೈನಾನ್ಷಿಯಲಿ ಫಿಟ್ಟಾಗಿ, ನೀವು ಮೆಂಟಲಿ ಸ್ಟ್ರಾಂಗ್ ಆಗಿ, ಯಾರೆಷ್ಟೇ ಕಾಲೆಳೆದ್ರು, ಯಾರೆಷ್ಟೇ ಕೊಂಕು ಮಾತಾಡಿದ್ರು ಅದನ್ನು ನಿಮ್ಮನ್ನು ಮುಟ್ಟದೆ, ಅದು ನಿಮ್ಮನ್ನು ತಟ್ಟದೆ, ನೀವು ಪ್ರಬುದ್ಧವಾಗಿ, ಖುಷಿಯಾಗಿ, ನೆಮ್ಮದಿಯಾಗಿ, ಹ್ಯಾಪಿಯಾಗಿರಿ. ಲೈಫಲ್ಲಿ ಸೂಪರಾಗಿರಿ. ಯಾರನ್ನೂ ಕೇರ್ ಮಾಡಬೇಡಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಲೈಫಲ್ಲಿ ನಿಮ್ಮ ಕುಟುಂಬದಲ್ಲೇ ನಿಮಗೆ ಎಷ್ಟೆಲ್ಲ ಟಾರ್ಚರ್ ಮಾಡಿದ್ರೂ, ಏನೆಲ್ಲ ಕೊಂಕು ಮಾತಾಡಿದ್ರೂ ನೀವು ಅದಕ್ಕೆ ಕೇರ್ ಮಾಡಬಾರ್ದು. ಬದುಕು ಕಟ್ಕೊಳ್ಬೇಕು ಅಂತ ಹೊರಟ ಮೇಲೆ ಯಾಕೆ ಗೊತ್ತಾ, ಅವರು ಎಲ್ಲಿ ನಮಗೂ ಮೀರಿ ಬೆಳೀತಾರೋ ಅನ್ನೋ ಒಂದು ಇದಕ್ಕೆ, ಹೊಟ್ಟೆ ಕಿಚ್ಚಿಗೆ ಬೆಳಿಬಾರ್ದು ಅಂತ ಸಾಕಷ್ಟು ಅಡೆತಡೆ, ಅಡ್ಡಿ ಆತಂಕಗಳು, ಸಾಕಷ್ಟು ನಿಂದನೆಗಳು, ಅವಮಾನಗಳು, ಟೀಕೆಗಳು ಇವೆಲ್ಲ ಬರ್ತವೆ. ಬೆಳಿಬಾರ್ದು ಅನ್ನೋ ಕಾರಣಕ್ಕೆ ಇವೆಲ್ಲ ಬರ್ತವೆ. ಹೇಗಾದರೂ ಮಾಡಿ ತಡೆದು ನಿಲ್ಲಿಸ್ಬೇಕು ಅಂತಲೇ ಹಾಗೆಲ್ಲ ಮಾಡ್ತಾರೆ ಕೂಡ, ಬೇಕು ಅಂತಲೇ ಮಾಡ್ತಾರೆ. ಆದರೆ ನಾನು ಹೇಳೋದೇನು ಗೊತ್ತಾ, ನಿಮ್ಮ ಫೋಕಸ್ ಏನಿದೆ, ನಿಮ್ಮ ಜೊತೆ ಆ ಭಗವಂತ ಇರ್ತಾರೆ, ನೀವು ನಂಬಿರೋವಂಥ ಭಗವಂತ ಇರ್ತಾರೆ. ಪ್ರತಿಯೊಬ್ಬರಿಗೂ ಇಲ್ಲಿ ನಾವು ಎಲ್ಲರಿಗೂ ಎಲ್ಲವನ್ನು ಅರ್ಥ ಮಾಡಿಸ್ಲಿಕ್ಕಾಗಲ್ಲ, ಹಾಗೆಯೇ ಎಲ್ಲರಿಗೂ ಒಳ್ಳೆಯವರಾಗಿ ಬದುಕಲಿಕ್ಕಾಗಲ್ಲ. ನಮ್ಮ ಹಾದಿ ಸತ್ಯ, ಧರ್ಮ, ಪ್ರಾಮಾಣಿಕತೆ, ನಿಷ್ಠೆಯಿಂದ ಇದ್ದರೆ ನಾವು ಮಾನಸಿಕವಾಗಿ, ದೈಹಿಕವಾಗಿ ಪರಿಶುದ್ಧರಾಗಿದ್ದು, ನಮ್ಮ ಯೋಜನೆಗಳು, ನಮ್ಮ ಸಂಕಲ್ಪಗಳು ಸಂಪದ್ಭರಿತವಾಗಿದ್ದಾಗ ಮಾತ್ರ ನಮ್ಮ ಬದುಕು ಕೂಡ ಸಂಪದ್ಭರಿತವಾಗೋದಕ್ಕೆ ಸಾಧ್ಯ ಕಣ್ರಿ, ಅಲ್ವಾ? ಎಲ್ಲ ಸಾಧಕರು ಈ ಎಲ್ಲ ಹಂತಗಳನ್ನು ದಾಟ್ಕೊಂಡೇ ಬಂದಿರ್ತಾರೆ. ನಾವು ಅಂದ್ಕೊಳ್ತೀವಿ ಸಹಜವಾಗಿ, ಏನು ಅಯ್ಯೋ ನಾವು ಏನಾದರೂ ಮಾಡೋಣ ಅಂತ ಹೊರಟ್ರೆ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ, ನನ್ನ ಗುರಿನ ಹೇಗಪ್ಪ ಮುಟ್ಟೋದು ಈ ಎಲ್ಲ ಸಮಸ್ಯೆಗಳ ಮಧ್ಯೆ ಅಂತ ಅನಿಸುತ್ತೆ. ನಿಜ, ನನಗೆ ಅರ್ಥ ಆಗುತ್ತೆ. ಆದರೆ
ಹೆದರಬೇಡಿ, ಧೈರ್ಯಗೆಡಬೇಡಿ, ಕೆಳಕ್ಕೆ ಬೀಳಬೇಡಿ, ಸೋಲು ಒಪ್ಕೊಳ್ಬಾರ್ದು ಕೂಡ. ಖಂಡಿತ ನೀವು ನಂಬಿದ್ರೆ, ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡಿದ್ರೆ, ನಿಮ್ಮನ್ನು ನೀವು ಪ್ರೀತಿಸಿದ್ರೆ, ನಿಮ್ಮನ್ನು ನೀವು ಗೌರವಿಸಿದ್ರೆ, ನಿಮ್ಮನ್ನು ನೀವು ನಂಬಿದರೆ ಮಿರಾಕಲ್ಸ್ ಖಂಡಿತ ನಡೆಯೋದಕ್ಕೆ 100% ನಡೆಯುತ್ತೆ. ಮಿರಾಕಲ್ಸು ಲೈಫಲ್ಲಿ ನೀವು ಅದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ನಿಮಗೆ ಅದು ಗೊತ್ತಾಗುತ್ತೆ. ನನಗೆ ಹೀಗೆ ಹೇಳಿದ್ರೆ ಅರ್ಥ ಆಗೋಲ್ಲ, ಬಟ್ ಅದು ನಮ್ಮನ್ನು ನಾವು ಪ್ರೀತಿಸಿ, ನಮ್ಮನ್ನು ನಾವು ಕಾಳಜಿ ಮಾಡಿ, ನಮ್ಮನ್ನು ನಾವು ಗೌರವಿಸಿ, ಅದರಿಂದ ಆದಂಥ ಅದರಿಂದ ಸಿಕ್ಕಂಥ ರಿಸಲ್ಟು ಆಗ ನಮ್ಗೆ ಅರ್ಥ ಆಗುತ್ತೆ. ನನ್ನನ್ನು ಪ್ರೀತಿಸಿ, ನನ್ನನ್ನು ನಾನು ಗೌರವಿಸಿ, ನನ್ನನ್ನು ನಾನು ಅರ್ಥ ಮಾಡಿಕೊಂಡು, ನನಗೆ ಅಂತ ಸ್ವಲ್ಪ ಸಮಯ ಮೀಸಲಿಟ್ಟು ನನ್ನನ್ನು ನಾನು ಖುಷಿಯಾಗಿ ನೋಡ್ಕೊಂಡಿದ್ದಕ್ಕೆ ಎಷ್ಟೆಲ್ಲ ಅದ್ಭುತಗಳು ನನ್ನಿಂದ ಸಾಧ್ಯ ಆಗ್ತಾ ಇದೆ ಅಲ್ವಾ ಅಂತ ನಿಮಗೊಂದಿನ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಹೌದು, ನೀವು ಎಲ್ಲಿವರೆಗೂ ನಿಮ್ಮನ್ನು ನೀವು ನಂಬಕ್ಕೆ ಹೆದರ್ತೀರ ಅಲ್ಲಿವರೆಗೂ ಸಾಧನೆ ಕೂಡ ಸಾಧ್ಯ ಆಗಲ್ಲ. ನಿಮ್ಮನ್ನು ನೀವು ನಂಬಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರೆ ಆ ಭಗವಂತ ನಿಮ್ಮ ಜೊತೆ ಇದ್ದು, ಈ ಬ್ರಹ್ಮಾಂಡ ನಿಮ್ಮ ಜೊತೆ ಇದ್ದು ಖಂಡಿತ ಗೆಲ್ಲಿಸುತ್ತೆ. ಆ ಮಿರಾಕಲ್ಸ್ ನೀವು ಎಕ್ಸ್ಪೀರಿಯೆನ್ಸ್ ಖಂಡಿತ ಮಾಡ್ತೀರ. ಮೈ ಡಿಯರ್ಸ್, ಒಟ್ಟಾರೆ ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಎವ್ರಿ ಮೂಮೆಂಟನ್ನು ಎಂಜಾಯ್ ಮಾಡಿ, ಹಾಗೆಯೇ ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ನೆಮ್ಮದಿಯಾಗಿರಿ ಅಂತ ಹೇಳ್ತಾ ಕಣ್ತುಂಬ ನಿದ್ದೆ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ಯಾರನ್ನೂ ಕೇರ್ ಮಾಡಬೇಡಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ, ನೀವು ಖುಷಿಯಾಗಿರಿ ಅಷ್ಟೇ. ಫಸ್ಟ್ ನೀವು ರೀ, ಆಮೇಲೆ ಬೇರೆ ಎಲ್ಲ. ನೀವು ಚೆನ್ನಾಗಿದ್ದರೆ ಎಲ್ಲ, ನೀವು ಚೆನ್ನಾಗಿಲ್ಲದ್ರೆ ಏನೂ ಇಲ್ಲ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ.